ಈ ದಿನ ಕೃಷ್ಣ ಗೋಕುಲಾಷ್ಟಮಿ ಮತ್ತು ಮಹಾಗಣಪತಿಗೆ ಪುಷ್ಪಾರ್ಚನೆ ಸಂಕಲ್ಪ ಮಾಡಿಕೊಂಡು ಸಿದ್ದರಾಮಯ್ಯನವ್ರಿಗೆ ಯಾವುದೇ ರೀತಿಯ ಕಂಟಕನೂ ಎದುರಾಗಬಾರ್ದು. ಅವರು ಬಡವರ ಪರ ಇರೋಂಥ ಪಕ್ಷ ಕಾಂಗ್ರೆಸ್ಸು. ಅದರಿಂದ ಸಿದ್ದರಾಮಯ್ಯನವ್ರಿಗೆ, ಪಾರ್ವತಮ್ಮವ್ರಿಗೆ, ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಮಹಾಗಣಪತಿಯಲ್ಲಿ ಸಂಕಲ್ಪ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ, ಯಾವುದು ಕೆಟ್ಟ ದೃಷ್ಟಿನೂ ಬೀಳಬಾರ್ದು. ಮತ್ತು ಅವರು ಏನು ಕಂಟಕ ಬಂದಿದೆ ಅದು ಅವರು ಏನು ತಪ್ಪು ಮಾಡಿಲ್ಲ, ಸಿದ್ದರಾಮಯ್ಯನವರಾಗಲಿ ಪಾರ್ವತಮ್ಮವರಾಗಲಿ ಬಂದಿಲ್ಲ. ಈ ಯಾರೋ ಕಿಡಿಗೇಡಿಗಳು ಸೇರಿ ಅವರಿಗೆ ಮಸಿ ಬಳಿಬೇಕು ಅನ್ನೋ ಉದ್ದೇಶದಿಂದ ಸಿದ್ದರಾಮಯ್ಯನವ್ರಿಗೆ ತಪ್ಪು ಷಡ್ಯಂತ್ರ ಮಾಡಿದ್ದಾರೆ. ಅದು ಯಶಸ್ವಿ ಆಗಲ್ಲ ಅಂತ ನಾನು ಭಾವಿಸ್ತೀನಿ. ಮತ್ತು ಏನು ಈ RTI ಕಾರ್ಯಕರ್ತರಿದ್ದಾರೆ, ಗಂಗರಾಜ್ ಅವರಾಗಲಿ, ಸ್ನೇಹಮಯ ಕೃಷ್ಣ ಅವರಾಗಲಿ, ಅವ್ರು ಏನು ಸಿದ್ದರಾಮಯ್ಯನವರಿಗೆ ಬಗ್ಗೆ ಮಾಡಿದ್ದಾರೆ ಅಬ್ರಾಮೆಲ್ಲ, ಅವ್ರು ಯಾವುದೇ ಇದನ್ನು ಅಂತ್ಯ ಕಾಣಿಸಿಲ್ಲ. ಅವರು ಮಧ್ಯದಲ್ಲೇ ನಿಲ್ಲಿಸಿ ಅವರು ಒಂಥರ ಬ್ಲ್ಯಾಕ್ ಮೇಲರ್ಗಳು ಇದ್ದಂಗೆ. ಅವರು ಸಿದ್ದರಾಮಯ್ಯನವ್ರಿಗೆ ಎದುರಿಸಿ ಏನಾದ್ರು ಮಾಡ್ಬೋದು ಅಂತ, ಅದು ಅವ್ರ ಯಶಸ್ವಿ ಆಗಲ್ಲ ಅಂತ ದೇವರಲ್ಲಿ ಶ್ರೀ ಮಹಾಗಣಪತಿಲಿ ಕೇಳ್ಕೊಂಡಿದ್ದೀವಿ. ಏನೇ ವಿಘ್ನ ಆಗಬಾರ್ದು, ಅವ್ರು ಜಯಶೀಲಾಗಿ ಬರಲಿ ಅಂತೇಳಿ 29ನೇ ತಾರೀಕು ಅವ್ರು ಏನೇ ಆದರೂ ಜಯಶೀಲಾಗಿ ಬರ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಸರ್. 100ಕ್ಕೆ 100 ಭಾಗ ಸಿದ್ದರಾಮಯ್ಯನವರು ಯಾವ ತಪ್ಪು ಮಾಡಿಲ್ಲ, ಸಿಕ್ಕೇ ಸಿಗುತ್ತೆ. ಇದು ಈ ಗಣಪತಿ 80-90 ವರ್ಷದ ಗಣಪತಿ. ಇದು ಏನು ನಂಬಿ ಬಂದಿರ್ತೀನಿ ಅದೆಲ್ಲ ಸಕ್ಸಸ್ ಆಗಿದೆ. ಆದ್ದರಿಂದ ನಾನು ಸಿದ್ದರಾಮಯ್ಯನವ್ರಿಗೆ ಇಲ್ಲೇ ಮಾಡಬೇಕು ಅಂತೇಳಿ ಪಾರ್ವತಮ್ಮವ್ರಿಗೆ, ಸಿದ್ದರಾಮಯ್ಯನವ್ರು, ಯತೀಂದ್ರ ಸಿಂಗ್ ಒಳ್ಳೆಯದಾಗುತ್ತೆ. 100ಕ್ಕೆ 100 ಭಾಗ ಒಳ್ಳೆಯದಾಗುತ್ತೆ. 29ನೇ ತಾರೀಕು ಇದೇ ಜಾಗದಲ್ಲಿ ಸ್ವೀಟ್ ಹಂಚಿಸ್ತೀನಿ. ನಿವಾರಣೆ ಆಗುತ್ತೆ ಸರ್. ಮುಕ್ತ ಆಗದೆ ಆಗ್ತಾರೆ ಸರ್. ಅದ್ರ ಬಗ್ಗೆ ಏನು ಎರಡು ಮಾತೇನಿಲ್ಲ. ಸಿದ್ದರಾಮಯ್ಯ ಅವ್ರು ತಪ್ಪೇ ಮಾಡಿಲ್ವಲ್ಲ, ಅದರಿಂದ ಮುಕ್ತರಾಗಿ ಬರ್ತಾರೆ ಅನ್ನೋದು ನನ್ನ ಅನಿಸಿಕೆ. ನಾಳೆ ನಮ್ಮ ಶಿವರಾಮಣ್ಣವರು, ಸುಬ್ಬಣ್ಣವರು ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಕಾರ್ಯಕರ್ತರುಗಳನ್ನ ಮೈಸೂರಿಂದ ಕರ್ಕೊಂಡೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಾವು ಅವ್ರ ಜೊತೆ ಭಾಗಿಯಾಗ್ತೀವಿ ಅಂತ ಹೇಳ್ತೀವಿ. ಏನು ಇವತ್ತು ನಮ್ಮ KR ಬ್ಯಾಂಕ್ನ ನಿರ್ದೇಶಕರು ಬಸಪ್ಪನವರು ಸಿದ್ದರಾಮಯ್ಯ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಒಂದು ವಿಘ್ನೇಶ್ವರನಿಗೆ ವಿಶೇಷ ಪೂಜೆಯನ್ನು ಮಾಡಿಸಿರುವಂಥದ್ದು. ಇದ್ರ ಭಾಳ ಪ್ರಮುಖವಾಗಿ ಇಷ್ಟೇ, ಏನು ಸಿದ್ದರಾಮಯ್ಯವರ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದ್ದಾರೆ, ಏನೋ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸ್ಬೇಕು ಅಂತೇಳಿ ಹುನ್ನಾರ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ದೈವಬಲನೂ ಬೇಕು ಅಂತೇಳಿ ನಾವು ಇವತ್ತು ವಿಶೇಷ ಪೂಜೆ ಮಾಡಿಸ್ತಾ ಇರೋದು. ವಿಘ್ನ ನಿವಾರಕ ವಿಘ್ನೇಶ್ವರನಿಗೆ ನಾವು ಭಕ್ತಿಪೂರ್ವಕ ನಮನ ಮಾಡಿದ್ದೇವೆ. ಏನು ಸಿದ್ದರಾಮಯ್ಯನವ್ರ ವಿರುದ್ಧ ಹಿರಿಯ ಹಲವಾರು ವಿಘ್ನಗಳನ್ನ ತಂದು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸ್ಬೇಕು ಅನ್ನೋ ಒಂದು ಷಡ್ಯಂತ್ರದ ವಿರುದ್ಧ ಸಿದ್ದರಾಮಯ್ಯನವ್ರಿಗೆ ನಮಗೆಲ್ಲ ಒಂದು ದೊಡ್ಡ ಶಕ್ತಿಯನ್ನು ಕೊಡಪ್ಪ, ಈ ಎಲ್ಲ ವಿಘ್ನಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಯಶಸ್ವಿಯನ್ನು ಕೊಡುವಂತೇಳಿ ನಾವು ಇವತ್ತು ಅವರಲ್ಲಿ ಬೇಡ್ಕೊಂಡಿರುವಂಥದ್ದು. ಖಂಡಿತ ನಾಳೆ ಸುಮಾರು ಲಕ್ಷಾಂತರ ಜನ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಬರ್ತಾ ಇದ್ದಾರೆ. ಮೈಸೂರಿನಿಂದನೂ ಕೂಡ ನಾವು ಒಂದು 5-6 ಸಾವಿರ ಜನ ಈಗಾಗಲೇ ವೆಹಿಕಲ್ ವಾಹನ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಒಂದು 5-6 ಸಾವಿರ ಜನ ಮೈಸೂರಿನಿಂದನೇ ಹೋಗ್ತಾ ಇದ್ದೇವೆ. ನಾಳೆ ಗವರ್ನರ್ ಕಚೇರಿಗೆ ಮುತ್ತಿಗೆ ಹಾಕುವಂಥದ್ದು. ಇಷ್ಟೇ ನಮ್ಮ ಉದ್ದೇಶ. ಏನೋ ಗವರ್ನರ್ ನಡೆ ಇದೆಯಲ್ಲ, ಅದು ಸಂವಿಧಾನ ಬಾಹಿರ, BJP ಸರ್ಕಾರದ ಬಾಲದಂಗೆ ಕೆಲಸ ಮಾಡ್ತಾ ಇದ್ದಾರೆ. ಕೇಂದ್ರ ಪಾಲಕ ಅವರು, ರಾಜ್ಯಪಾಲ ಅಲ್ಲ, ಕೇಂದ್ರ ಪಾಲ. ಆ ರೀತಿ ಕೆಲಸ ಮಾಡ್ತಿದ್ದಾರೆ. ಅವರ ನಿರ್ಧಾರವನ್ನು ಖಂಡಿಸಿ, ಸಂವಿಧಾನ ವಿರೋಧಿ ಧೋರಣೆಯನ್ನು ಖಂಡಿಸಿ ಮುಖ್ಯಮಂತ್ರಿಗಳ ಕಚೇರಿ, ರಾಜ್ಯಪಾಲರ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಿರುವಂಥದ್ದು. ನಾನು ಆಗಲೇ ಹೇಳ್ದಂಗೆ ಭಾಳಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಇಂಥ ರಾಜ್ಯಪಾಲ ರಾಜ್ಯವನ್ನು ಬಿಟ್ಟು ತೊಲಗಬೇಕು. ಯಾಕೆಂದರೆ ಪ್ರಜಾಪ್ರಭುತ್ವ ಕಗ್ಗೊಲೆಯನ್ನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ. ಕಾರಣಕ್ಕಾಗಿ ನಾಳೆ ತಕ್ಕ ಪಾಠವನ್ನು ರಾಜ್ಯಪಾಲರಿಗೆ ನಾಳೆ ಕಳಿಸ್ತೇವೆ. ಈ ಸಿದ್ದರಾಮಯ್ಯನವ್ರ ಬಗ್ಗೆ ಇವತ್ತು ಒಂದು ವಿಶೇಷ ಪೂಜೆ. ವಿಘ್ನೇಶ್ವರನ ಹತ್ರ ಎಲ್ಲ ವಿಘ್ನಗಳನ್ನು ನಿವಾರಣೆ ಆಗಲಿ. ಈ ಜನಗಳ ಕಣ್ಣು ಯಾರ ಕಣ್ಣಿಂದ ಬೇಕಾದ್ರೂ ತಪ್ಪಿಸ್ಕೋಬೋದಂತೆ. ಈ ಜನಗಳ ಕೆಟ್ಟ ಕಣ್ಣುಗಳಿಂದ ತಪ್ಪಿಸ್ಕೊಳ್ಳೋಂಥದ್ದು ಭಾಳ ಕಷ್ಟ. ಆದ್ದರಿಂದ ವಿಘ್ನೇಶ್ವರನ ಹತ್ರ ಬಂದು ನಾವು ಎಲ್ಲ ವಿಘ್ನಗಳನ್ನು, ಈ ಏನು ಈಗ ಆಡಳಿತ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಆ ಸರ್ಕಾರಕ್ಕೆ ಇರೋಂಥ ವಿಘ್ನಗಳ ನಿವಾರಣೆ ಆಗಲಿ ಅಂತೇಳಿ ವಿಘ್ನೇಶ್ವರನಿಗೆ ಪೂಜೆ ಮಾಡ್ತಿದ್ವಿ. ಅದರಲ್ಲಿ ಎರಡು ಮಾತಿಲ್ಲ. ನಾಳೆ ಬೆಳಗ್ಗೆ 11 ಗಂಟೆಗೆ ಫ್ರೀಡಮ್ ಪಾರ್ಕಿಂದ ರಾಜಭವನ ಚಾಲು ಇದೆ. ಮೈಸೂರು ಜಿಲ್ಲೆ ಮತ್ತು ಈ ಕರ್ನಾಟಕದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಶೋಷಿತ, ಅಹಿಂದ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಎಲ್ಲರೂ ಸುಮಾರು ಒಂದು 7.5 ಕೋಟಿ ಜನ ತಾವೆಲ್ಲರೂ ಖುದ್ದಾಗಿ ತಾವೇ ಬಂದಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಈ ಮೂಲಕ ತಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ.
ಸುಮಾರು ನಾವೀಗ ನಿನ್ನೆ ಮಾಡಿರೋ ಪ್ರಕಾರ ಒಂದು 15,000 ಜನ ಈಗಾಗಲೇ ಹೆಸರುಗಳನ್ನ ನೋಂದಣಿ ಮಾಡಿದ್ದಾರೆ, ಬರ್ತಾ ಇದೀವಿ ಅಂತೇಳಿ. ಇನ್ನೂ ಸುಮಾರು ಇವತ್ತು ಬೆಳಗ್ಗೆನೂ ಎಲ್ಲ ಆಗ್ತಾ ಇದೆ. ಸುಮಾರು ಇಲ್ಲ ಒಂದು 20-25,000 ಜನ ಮೈಸೂರಿಂದ ನಾವೇ ಸ್ವತಃ ಎಲ್ಲರೂ ಅವ್ರವ್ರ ಸ್ವಂತ ವೆಹಿಕಲ್ಗಳಲ್ಲಿ, ಕೆಲವರು ಹಳ್ಳಿಗಳಲ್ಲಿ ಅವರವರೇ ಸಂಘ ಸಂಸ್ಥೆಯವರು ಬಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಜನನೂ ಬರಲಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. ಈಗ ಅದೇ ರೀತಿಯ ಸಿಚುವೇಶನ್ ಕುಮಾರಸ್ವಾಮಿ ಯಾಕೆ ಮೌನವಾಗಿದ್ದೀರಿ ಕಾಂಗ್ರೆಸ್? ನಾವು ಕಾಂಗ್ರೆಸ್ ಅವ್ರು ಯಾಕೆ ಮೌನ ಆಗಿದ್ದಾರೆ, ಯಾರು ಮೌನ ಆಗಿದ್ದಾರೆ ಅಂತಲ್ಲ, ನಾವು ಸತ್ಯದ ಪರ ಅಂತ ಜನಗಳಿಗೆಲ್ಲ ಅರ್ಥ ಆಗಿದೆ. ಈಗ ಪ್ರಾಸಿಕ್ಯೂಷನ್ಗೆ ಫಸ್ಟ್ ಇದ್ದದ್ದು ಯಾರ್ದು? 10-11 ತಿಂಗಳಿಂದ ಕುಮಾರಸ್ವಾಮಿ ಅವ್ರದ್ದಿತ್ತು, ಶಶಿಕಾಂತ್ ಜೊಲ್ಲೆ ಅವ್ರದ್ದು 2021 ಅವ್ರದ್ದು, ಮತ್ತು ನಿರ್ಗೇಶ್ ಮುರಾಣಿ ಇವ್ರದ್ದೆಲ್ಲ ಆಲ್ರೆಡಿ ಪ್ರಾಸಿಕ್ಯೂಷನ್ಗೆ ಬಂದಿರೋಂಥ ಸಮಯದಲ್ಲಿ ಈ ರಾಜ್ಯಪಾಲರು, ಈ ದೇಶದ ಅಧ್ಯಕ್ಷರಾದಂಥ ಪ್ರೆಸಿಡೆಂಟ್ ಅವರು ಏನು ಹೇಳ್ತಾರೆ ಅವ್ರ ಕೈ ಕೆಳಗೆ ಕೆಲಸ ಮಾಡಬೇಕು. ಇವ್ರು ಮಾಡ್ತಾ ಇರೋದು ಏನಪ್ಪ ಅಂದರೆ ಈ ನರೇಂದ್ರ ಮೋದಿ, ಅಮಿತ್ ಶಾ ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋದು. ಈಗ ಇವರಿಬ್ಬರಿಂದ ಇವ್ರದೇ ಒಂದು ಸಂವಿಧಾನ ನಮ್ಮಲ್ಲಿ, ಈ ಭಾರತ ದೇಶದಲ್ಲಿ ಇವರೊಂದು ಹೊಸ ಸಂವಿಧಾನ ಹುಟ್ಟಾಕಿದ್ದಾರೆ, ಯಾವ ಕಾನೂನಲ್ಲಿ ಏನು ಮಾಡಬೇಕು ಅಂತ. 26ನೇ ತಾರೀಕು ನಮಗೆ ಏನು ಕಂಪ್ಲೇಂಟ್ ಕೊಡ್ತಾರೆ ಟಿ ಜಿ ಅಬ್ರಾಹ್ಮು, ಸುಮಾರು 8ರಿಂದ 10 ಗಂಟೆ ಟೈಮ್ ಒಳಗೇ ಸಿದ್ದರಾಮಯ್ಯವ್ರಿಗೆ ನೋಟಿಸ್ ಸರ್ವ್ ಮಾಡ್ತಾರೆ. ಸಿದ್ದರಾಮಯ್ಯನವರು ಎಲ್ಲಿ ಯಾವುದು ಬೇರೆ ದೇಶದವರಾ? ಈ ಕರ್ನಾಟಕದವರೇ, ಪಕ್ಕದ ಬಿಲ್ಡಿಂಗ್ನಲ್ಲಿರೋ ಅಂಥವ್ರು, ಇವರಿಗೆ ನೋಟಿಸ್ ಸರ್ವ್ ಮಾಡೋದಕ್ಕೆ 10 ಅವರಲ್ಲಿ ಮಾಡ್ತಾರೆ. ಈಗಾಗಲೇ 1 ವರ್ಷ ಪ್ರಾಸಿಕ್ಯೂಷನ್ಗೆ 2 ವರ್ಷ ಆಗಿರೋ ಬಂದು ನಿಂತಿರೋಂಥವನ್ನ ಕಾಲು ಕೆಳಗೆ ಹಾಕ್ಕೊಂಡಿದ್ರೆ ಮಡಿಕೊಂಡು ಧೂಳು ಹಿಡಿತಾ ಇದೆ. ಈ ಸತ್ಯ ನಮ್ಮ ಕರ್ನಾಟಕ ಜನಗಳಿಗೆ ಗೊತ್ತು ಮತ್ತು ನಮ್ಮ ಕೋರ್ಟು ಗೊತ್ತು, ಮಾನ್ಯ ಕೋರ್ಟ್ಗೆ. ನಮ್ಗೆ 29ನೇ ತಾರೀಕಿದೆ. ಆ 29ನೇ ತಾರೀಕಲ್ಲಿ ನಾವು ಜಯಶೀಲರಾಗಿ ಬಂದಿದ್ದೇನೆ. ಸಿದ್ದರಾಮಯ್ಯನವರು ಇನ್ನೂ 45 ತಿಂಗಳ ಕಾಲ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ.